ಶ್ರೀ ಕನ್ನಿಕಾ ಪರಮೇಶ್ವರಿಯೈ ನಮಃ. ನವರಾತ್ರಿಯ ಹಬ್ಬದ ಪ್ರಯುಕ್ತವಾಗಿ ಅಮ್ಮನವರಿಗೆ ಮಯೂರ ವಾಹನದ ಅಲಂಕಾರವನ್ನು ಮಾಡಲಾಗಿದೆ. ಮಯೂರ ವಾಹನದ ಅಲಂಕಾರವೆಂದರೆ ಮಯೂರ ಎಂಬ ನವಿಲನ್ನು ವಾಹನವಾಗಿಸಿಕೊಂಡ ದೇವಿಯ ದಿವ್ಯ ರೂಪ. ನವಿಲು ಶಾಂತಿ, ಶೋಭೆ ಮತ್ತು ದೈವಿಕ ರಕ್ಷಣೆಯ ಪ್ರತೀಕ. ಈ ಅಲಂಕಾರದಲ್ಲಿ ದೇವಿ ನವಿಲಿನ ಮೇಲೆ ಕುಳಿತಂತೆ ಸಿಂಗರಿಸಲ್ಪಡುತ್ತಾಳೆ. ಅಲ್ಲಿ ಶೌರ್ಯ, ಸೌಂದರ್ಯ ಮತ್ತು ಶುದ್ಧತೆಯ ತತ್ವಗಳನ್ನು ಭಕ್ತರಿಗೆ ತೋರಿಸುತ್ತಾಳೆ. ನವಿಲು ವಿಷವನ್ನು ತಿಂದು ಅಮೃತವನ್ನು ನೀಡುವಂತಹ ಶಕ್ತಿಯುಳ್ಳ ಪವಿತ್ರವಾದ ಒಂದು ಜೀವ. ಇದು ಅಹಂಕಾರವನ್ನು ನಾಶ ಮಾಡಿ ನಮ್ಮೊಳಗಿನ ಶುದ್ಧತೆಯನ್ನು ಬೆಳೆಸುವ ಶಕ್ತಿಯನ್ನು ಸೂಚಿಸುತ್ತದೆ. ಮಯೂರ ವಾಹನದ ದರ್ಶನವು ಮನಸ್ಸಿಗೆ ಸಂತೋಷ, ಶಾಂತಿ ಹಾಗೂ ಭಕ್ತಿಯನ್ನು ಉಂಟುಮಾಡುತ್ತದೆ. ಭಕ್ತರಿಗೆ ದೈಹಿಕ, ಮಾನಸಿಕ ರಕ್ಷಣೆ, ಸುಂದರತೆ, ಕಲಾತ್ಮಕತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ದೊರಕಲೆಂದು ಕಷ್ಟಗಳು ನಿವಾರಣೆ ಮತ್ತು ಕುಟುಂಬದಲ್ಲಿ ಕಲ್ಯಾಣಕ್ಕಾಗಿ ವಿಶೇಷವಾಗಿ ಈ ಅಲಂಕಾರವನ್ನು ಮಾಡಲಾಗುತ್ತದೆ. ದೇವಿಯನ್ನು ಹಸಿರು, ನೀಲಿ ಬಣ್ಣದ ಅಲಂಕಾರಗಳಿಂದ ಸಿಂಗರಿಸಿ ನವಿಲಿನ ಆಕೃತಿಯ ವಾಹನದಲ್ಲಿ ಅಲಂಕರಿಸುತ್ತಾರೆ. ಮಯೂರದ ರೆಕ್ಕೆಗಳಂತೆ ಕಂಗೊಳಿಸುವ ಆಭರಣಗಳನ್ನು ಮತ್ತು ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂಜಿಸುತ್ತಾರೆ. ಈ ದರ್ಶನವನ್ನು ನೋಡುವವರು ಮನಸ್ಸಿನ ಕಲ್ಮಶವನ್ನು ತೊಡೆದು ಜ್ಞಾನ, ಸಂತೋಷ ಮತ್ತು ಧೈರ್ಯವನ್ನು ಪಡೆಯುತ್ತಾರೆ. ದೇವಿಯ ಕೃಪೆಯಿಂದ ಕುಟುಂಬದಲ್ಲಿ ಸುಖ, ಆರೋಗ್ಯ, ಐಶ್ವರ್ಯ ಮತ್ತು ಭಕ್ತಿ ವೃದ್ಧಿಯಾಗುತ್ತದೆ ಎಂದು ನಾವು ಪ್ರಾರ್ಥಿಸೋಣ.